Welcome you all, my dear students. Last class ಅಲ್ಲಿ aggregates ಅವೆಲ್ಲ ನೋಡಿದ್ವಿ. Section 2 of IS 456. ಈಗ ಈ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಂಕ್ರೀಟ್ ಬಗ್ಗೆ. ರೈಟ್? ಕಾಂಕ್ರೀಟ್ it is a mixture of water, cement, sand, aggregate and water. Some proportions ಇರ್ತದೆ so that you can achieve required strength ಅಂತ. ರೈಟ್? ಈ ಕಾಂಕ್ರೀಟ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತದ, ಭಾಳ ಡೀಪ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅವಶ್ಯಕತೆ ಇಲ್ಲ, ಮೀನಿಂಗ್ ಎಲ್ಲ ಗೊತ್ತಿರ್ತದೆ. ಡೈರೆಕ್ಟ್ಲಿ ಕಮ್ ಟು ದ ಗ್ರೇಡ್ ಆಫ್ ಕಾಂಕ್ರೀಟ್. ಗ್ರೇಡ್ ಆಫ್ ಕಾಂಕ್ರೀಟ್ ಅಂತಂದ್ರೆ ಕಾಂಕ್ರೀಟ್ ಶಾಲ್ ಬಿ ಇನ್ ಗ್ರೇಡ್ಸ್ ಡೆಸಿಗ್ನೇಟೆಡ್ ಆಸ್ ಪರ್ ಟೇಬಲ್ ನಂಬರ್ 2 ಅಂತ ಹೇಳ್ತಾರೆ. ಟೇಬಲ್ ನಂಬರ್ 2 ದೊಳಗಡೆ ಗ್ರೇಡ್ಸ್ ಯಾವ ರೀತಿ ಮೆನ್ಷನ್ ಮಾಡಿದ್ರೆ ಅಂದ್ರೆ ಇಲ್ಲಿ. ಓಕೆ, ನಿಮಗೆ ಕಾಂಕ್ರೀಟ್ ಗ್ರೇಡ್ಸ್ M10, 15, 20 ಮತ್ತು ಸೆಕೆಂಡ್ ಸೆಕ್ಷನ್ ಒಳಗಡೆ 25, 30, 35, 40, 45, 50, 55 ಇವಕ್ಕೆ ಸ್ಟ್ಯಾಂಡರ್ಡ್ ಕಾಂಕ್ರೀಟ್ ಅಂತಾರೆ, ಇವಾಗ ಆರ್ಡಿನರಿ ಕಾಂಕ್ರೀಟ್ ಅಂತ ಕರೀತಾರೆ. ಇನ್ನೊಂದು ಬರ್ತದೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಅಂತೇಳಿ. ಅರ್ಥದ? ಇಲ್ಲಿ ಕಾಂಕ್ರೀಟ್ ಅನ್ನ ಅದರದ್ದು ಗ್ರೇಡ್ ಹೇಳಬೇಕಾದ್ರೆ ಇಲ್ಲೊಂದು ಸ್ಪೆಸಿಫಿಕೇಶನ್ ಇರ್ತದ. ಅದು ಏನಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಕಾಂಪ್ರೆಸಿವ್ ಸ್ಟ್ರೆಂತ್ of 150 mm cube at 28 days in Newton per mm square is considered as grade of the concrete. This is considered as a grade of the concrete. ಆ ಗ್ರೇಡ್ ದ ಡೆಸಿಗ್ನೇಷನ್ ಹೆಂಗಿರ್ತದೆ ಅಂದ್ರೆ M20 ಅಂತ ಇರ್ತದೆ. ಇಲ್ಲಿ M ಅಂತಂದ್ರೆ ಮಿಕ್ಸ್ ಅಂತ ಅರ್ಥ. ನೆಕ್ಸ್ಟ್ 10 ಅಂತಕ್ಕಂಥದ್ದು 20 ಅನ್ನಲ್ಲ 10 ಅಂತಕ್ಕಂಥದ್ದು ಏನಂದ್ರೆ 10 Newton per mm square. It is a compressive characteristic compressive strength of 150 mm cube at 28 days ಅಂತ. ಹಂಗೆ M15, 20 ಈ ಟೈಪ್ ಇರ್ತದೆ. ಇಫ್ ಐ ಟೇಕ್ ಅನದರ್ ಎಕ್ಸಾಂಪಲ್ ಆಫ್ M40, ದೆನ್ ಇಟ್ ಇಸ್ ಅ 40 ಗ್ರೇಡ್ ಕಾಂಕ್ರೀಟ್ ಅಂದ್ರೆ 14 ನ್ಯೂಟನ್ ಪರ್ mm ಸ್ಕ್ವೇರ್ ಇರ್ತದೆ. ಒಂದು ಕ್ಯೂಬ್ ಅನ್ನು ತಗೊಂಡು 150 by 150 by 150 ಇರ್ತಕ್ಕಂಥ ಒಂದು ಕ್ಯೂಬ್ ಅನ್ನು ತಗೊಂಡು ಇದನ್ನ ನೀವು ಬ್ರೇಕ್ ಮಾಡಿದ್ರೆ ನಿಮಗೆ ಕಾಂಪ್ರೆಸಿವ್ ಸ್ಟ್ರೆಂತ್ ಎಷ್ಟು ಸಿಗ್ತದೆ ಅಂತ ಹೇಳ್ತಾರೆ, 40 ಸಿಗ್ತದ ಅಂತ ಹೇಳ್ತಾರೆ. ರೈಟ್? ಇಲ್ಲಿ ನಾವು ನೆನ್ಪಿಡ್ಬೇಕಾಗಿದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಟೇಬಲ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇದರಲ್ಲಿ ನಾವು ನೆನ್ಪಿಡ್ಬೇಕಾಗಿದ್ದು ಏನಂತಂದ್ರೆ ಈ ಮೂರು ಕ್ಯಾಟಗರಿಗಳನ್ನ. ಆರ್ಡಿನರಿ ಕಾಂಕ್ರೀಟ್ ದ ರೇಂಜ್ ಎಷ್ಟಪ್ಪ ಅಂದ್ರೆ M10 ಇಂದ M20 ವರೆಗೂ ಇದಕ್ಕೆ ಆರ್ಡಿನರಿ ಕಾಂಕ್ರೀಟ್ ಅಂತ ಕರೀತಾರೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಗ್ರೇಡ್ ಆಫ್ ಆರ್ಡಿನರಿ ಕಾಂಕ್ರೀಟ್ ಕ್ವಶನ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಗ್ರೇಡ್ ಆಫ್ ಆರ್ಡಿನರಿ ಕಾಂಕ್ರೀಟ್ ಅಂತ ಕ್ವಶನ್ ಕೇಳಿದ್ರೆ M20 ಇಸ್ ದ ಮ್ಯಾಕ್ಸಿಮಮ್ ಗ್ರೇಡ್ ಆಫ್ ಆರ್ಡಿನರಿ ಕಾಂಕ್ರೀಟ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಗ್ರೇಡ್ ಆಫ್ ಸ್ಟ್ಯಾಂಡರ್ಡ್ ಕಾಂಕ್ರೀಟ್ ಅಂತಂದ್ರೆ M55 ಇಸ್ ದ ಮ್ಯಾಕ್ಸಿಮಮ್ ಗ್ರೇಡ್ ಆಫ್ ಸ್ಟ್ಯಾಂಡರ್ಡ್ ಕಾಂಕ್ರೀಟ್. ಮಿನಿಮಮ್ ಗ್ರೇಡ್ M25 ಸ್ಟ್ಯಾಂಡರ್ಡ್. ಹಾಗೆ ಇದಕ್ಕಿಂತನೂ ಜಾಸ್ತಿ M55 ಗಿಂತನೂ ಜಾಸ್ತಿ ಇರತಕ್ಕಂಥ ಕಾಂಕ್ರೀಟ್ ಅದಕ್ಕೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಅಂತ ಹೇಳ್ತಾರೆ. ಹೈ ಸ್ಟ್ರೆಂತ್ ಕಾಂಕ್ರೀಟ್ ಅಂದ್ರೆ M60 ಇಂದ ಹಿಡಿದು M80 ವರೆಗೂ ಇರ್ತದೆ. ನೋಡಿ, ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ IS 456 2000 ಏನದಲ್ಲ ಅದು M80 ವರೆಗೂ ನಿಮ್ಗೆ ಸಜೆಷನ್ಸ್ ಕೊಡ್ತದೆ. ಯಾಕಂದ್ರೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ ವರೆಗೂ ಕೂಡ ಸಜೆಷನ್ಸ್ ಕೊಡ್ತದೆ. ಅರ್ಥಾಯ್ತಾ? ನೆಕ್ಸ್ಟ್ ಇಲ್ಲಿ ಏನ್ ಬರ್ತದೆ ಅಂದ್ರೆ ಫಾರ್ ಕಾಂಕ್ರೀಟ್ ಆಫ್ ಕಾಂಪ್ರೆಸಿವ್ ಸ್ಟ್ರೆಂತ್ ಗ್ರೇಟರ್ ದನ್ M55 ಡಿಸೈನ್ ಪ್ಯಾರಾಮೀಟರ್ ಗಿವನ್ ಇನ್ ದ ಸ್ಟ್ಯಾಂಡರ್ಡ್ ಮೇ ನಾಟ್ ಬಿ ಅಪ್ಲಿಕೇಬಲ್ ಅಂಡ್ ದ ವ್ಯಾಲ್ಯೂ ಮೇ ಬಿ obtained ಫ್ರಮ್ ಸ್ಪೆಷಲೈಸ್ಡ್ ಲಿಟರೇಚರ್ ಅಂಡ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕಾಂಕ್ರೀಟ್ IS 456 ಅಂತಕ್ಕಂಥವ್ರು M10 ಇಂದ ಹಿಡ್ಕೊಂಡು M20 ವರೆಗೂ ಕೂಡ ಇದನ್ನ ನಾಮಿನಲ್ ಮಿಕ್ಸ್ ಅಂತ ಕರೀತಾರೆ. ಅದು ಇದಕ್ಕಿಂತ ಚಿಕ್ಕದಿದ್ರು ಕೂಡ ಅದಕ್ಕೇನಂದ್ರೆ ನಾಮಿನಲ್ ಮಿಕ್ಸ್ ಅಂತ ಹೇಳ್ತಾರೆ. ನಾಮಿನಲ್ ಮಿಕ್ಸ್ ಅಂತಂದ್ರೆ IS ಕೋಡ್ನವರು ಒಂದು ಥಂಬ್ ರೂಲ್ ಯೂಸ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾರೆ, ಇಷ್ಟಿಷ್ಟು ಮಿಕ್ಸ್ ಮಾಡ್ರಪ್ಪ. ಏನೇನು ಮಿಕ್ಸ್ ಮಾಡಬೇಕು? ಸಿಮೆಂಟ್ ಇಷ್ಟಿರ್ಬೇಕು, ಸ್ಯಾಂಡ್ ಇಷ್ಟಿರ್ಬೇಕು, ಅಗ್ರಿಗೇಟ್ ಇಷ್ಟಿರ್ಬೇಕು, ವಾಟರ್ ಇಷ್ಟಿರ್ಬೇಕು. ಅದನ್ನ ಒಂದು ಟೇಬಲ್ ಮೂಲಕ ಅವ್ರು ನಿಮ್ಗೆ ಹೇಳ್ತಾರೆ. ಅದಕ್ಕೆ ಎಕ್ಸಾಕ್ಟ್ ರೀಸನ್ ಅದು ಇದು ಏನು ಕೊಡಂಗಿಲ್ಲ. ದಟ್ ಇಸ್ ಕಾಲ್ಡ್ as a ನಾಮಿನಲ್ ಮಿಕ್ಸ್ ಅಂತ ಅರ್ಥ. ಇನ್ನೊಂದು ಬರ್ತದ ಮಿಕ್ಸ್ ಸ್ಟ್ಯಾಂಡರ್ಡ್, ಮಿಕ್ಸ್ ಡಿಸೈನ್ ಅಂತ ಒಂದು ಬರ್ತದ. ಮಿಕ್ಸ್ ಡಿಸೈನ್ ಇರೋದು ಯಾರಿಗೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಕಾಂಕ್ರೀಟ್ಗೆ. M25 ಇಂದ ಹಿಡ್ಕೊಂಡು M50 ವರೆಗೂ ಇರತಕ್ಕಂಥ ಕಾಂಕ್ರೀಟ್ಗಳಿಗೆ ಮಿಕ್ಸ್ ಡಿಸೈನ್ ಅನ್ನ ನೀವು ಮಾಡ್ಬೇಕು. ಮಿಕ್ಸ್ ಡಿಸೈನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಕೋಡ್ ಅದ IS 10262 ಅಂತೇಳಿ ಒಂದು ಕೋಡ್. ಈ ಕೋಡ್ ಅನ್ನು ಯೂಸ್ ಮಾಡ್ಕೊಂಡು ಮಿಕ್ಸ್ ಡಿಸೈನ್ ಮಾಡ್ಬೇಕು. ಅಂಡರ್ಸ್ಟುಡ್? ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ರೆ ಅಂತಂದ್ರೆ ಗ್ರೇಟರ್ ದ್ಯಾನ್ M55 ಕಾಂಕ್ರೀಟ್ಗೆ ಈ IS ಕೋಡ್ ಏನದಲ್ಲ ಇದು ಯೂಸ್ ಆಗಂಗಿಲ್ಲಂತೆ. ನಿಮಗೆ ನಿಜವಾಗ್ಲೂ ಅದು ಬೇಕಾಗಿತ್ತು ಅಂತಂದ್ರೆ M55 ಗಿಂತ ಜಾಸ್ತಿ ಇರತಕ್ಕಂಥ ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಬೇಕಿತ್ತಂದ್ರೆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಆಗಬೇಕು, ಲಿಟರೇಚರ್ಸ್ ಮೇಲೆ ಡಿಪೆಂಡ್ ಆಗಬೇಕು ಅಂತ IS ಕೋಡ್ನವ್ರು ಹೇಳ್ತಿದ್ದಾರೆ. ಅಂದ್ರೆ ದೇ ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಮೋರ್ ದ್ಯಾನ್ M55 ಗ್ರೇಡ್ ಕಾಂಕ್ರೀಟ್. ಓಕೆ, ದೇ ಆಸ್ಕ್ ಅಸ್ ಟು ರಿಲೈ ಆನ್ ಲಿಟರೇಚರ್ಸ್ ಅಂಡ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್. ಓಕೆನಾ? ಓಕೆ, ಟೇಬಲ್ ನಂಬರ್ 2 ಆಯ್ತು. ಎಲ್ಲಿದ್ವಿ ನಾವು? ಇಲ್ಲಿದ್ವಿ. ರೈಟ್? ಗ್ರೇಡ್ ಆಯ್ತು. ದ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂದ್ರೆ ಏನು? ಈಗ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಇದು ಡೌಟ್. ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂದ್ರೆ ಏನಂತಂದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ದ ಸ್ಟ್ರೆಂತ್ ಆಫ್ ಅ ಮಟೀರಿಯಲ್ ಬಿಲೋ ವಿಚ್ ನಾಟ್ ಮೋರ್ ದ್ಯಾನ್ 5% ಆಫ್ ದ ಟೆಸ್ಟ್ ರಿಸಲ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಫೇಲ್ ಅಂತ ಅರ್ಥ, ಎಕ್ಸ್ಪೆಕ್ಟೆಡ್ ಟು ಫಾಲ್ ಅಂತ ಅರ್ಥ. ಓಕೆ, ಅಂದ್ರೆ ನೀವು ಒಂದು 100 ಕ್ಯೂಬ್ಸ್ ಮಾಡಿದ್ರೆ 100 ಕ್ಯೂಬ್ಸ್ ಆಫ್ M25 ಕಾಂಕ್ರೀಟ್ ಮಾಡಿದ್ರೆ ಅವು ಎಲ್ಲವನ್ನೂ ನೀವು ಚೆಕ್ ಮಾಡಿದ್ರೆ ಅದರಲ್ಲಿ 95 ಕ್ಯೂಬ್ಸ್ ಏನಿರಬೇಕು ಮೋರ್ ದನ್ M25 ಅಥವಾ ಈಕ್ವಲ್ ಟು M25 ರಿಸಲ್ಟ್ ಕೊಡಬೇಕು. ಅದರಲ್ಲಿ ನೀವು 5 ಕ್ಯೂಬ್ಸ್ ಏನಾಗಬಹುದು ಫೇಲ್ ಆದ್ರೆ ನಡೀತೈತಿ, ಅಥವಾ ಬಿಲೋ ಎಕ್ಸ್ಪೆಕ್ಟೆಡ್ ಸ್ಟ್ರೆಂತ್ ಗಿಂತ ಕೆಳಗಿತ್ತಂದ್ರೆ ನಡೀತೈತಿ. ಅರ್ಥಾಯ್ತಾ? ದಟ್ ಇಸ್ ಕಾಲ್ಡ್ as ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಂದ್ರೆ ಮೋರ್ ದನ್ 95% ಆಫ್ ದ ಟೆಸ್ಟ್ ರಿಸಲ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಫಾಲ್. ನಾಟ್ ಮೋರ್ ದೆನ್ ಅಂದ್ರೆ 95% ಅಂತ ಅನ್ಕೋಬಹುದು. ಮಿನಿಮಮ್ ಗ್ರೇಡ್ ಆಫ್ ಕಾಂಕ್ರೀಟ್ ಫಾರ್ ಪ್ಲೇನ್ ಅಂಡ್ ರಿನ್ಫೋರ್ಸ್ ಕಾಂಕ್ರೀಟ್ ಶಾಲ್ ಬಿ ಆಸ್ ಪರ್ ಟೇಬಲ್ ನಂಬರ್ 5.
ಈಗ ಈ ಪಾಯಿಂಟರ್ ಇರ್ಬೋದು ಅಥವಾ ಟೇಬಲ್ ನಂಬರ್ 5 ಇರ್ಬೋದು. ನಾ ಭಾಳ ಸತಿ ಹೇಳ್ತೀನಿ ಹುಡುಗರಿಗೆ, ನೀವು ಕಾಂಕ್ರೀಟ್ ಅಲ್ಲಿ ಮುಂದುವರಿಬೇಕಂದ್ರೆ ಅಥವಾ ಮಿಕ್ಸ್ ಡಿಸೈನು ಅಥವಾ ಫೀಲ್ಡ್ ವರ್ಕ್ ಅಲ್ಲಿ ನೀವು ಮುಂದುವರಿಬೇಕಂತಂದ್ರೆ ಈ ಟೇಬಲ್ ನಂಬರ್ 5 ಅನ್ನ ನೀವು ಬೈ ಹಾರ್ಟ್ ಹಾಕಬೇಕು. ಟೇಬಲ್ ನಂಬರ್ 5 ಅನ್ನ ಕಂಪ್ಲೀಟ್ ಆಗಿ ಬೈ ಹಾರ್ಟ್ ಹಾಕಿದ್ರೆ ನೀವು ಬಹಳ ಒಂದು ರೀತಿ ಚಲೋ. ಒಂದಷ್ಟು ಏನ್ ಹೇಳ್ತದ ಅಂದ್ರೆ ಮಿನಿಮಮ್ ಸಿಮೆಂಟ್ ಕಂಟೆಂಟ್, ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ, ಮಿನಿಮಮ್ ಗ್ರೇಡ್ ಆಫ್ ಕಾಂಕ್ರೀಟ್ ಫಾರ್ ಡಿಫರೆಂಟ್ ಎಕ್ಸ್ಪೋಜರ್ ವಿತ್ ನಾರ್ಮಲ್ ವೇಟ್ ಆಫ್ ಅಗ್ರಿಗೇಟ್ ಆಫ್ 20 mm ನಾಮಿನಲ್ ಮ್ಯಾಕ್ಸಿಮಮ್ ಸೈಜ್ ಅಂತ ದೊಡ್ಡ ಹೆಡ್ಡಿಂಗ್. ಅದು ಭಾಳ ಯೋಚನೆ ಮಾಡಬೇಡ್ರಿ, ದೊಡ್ಡ ಹೆಡ್ಡಿಂಗ್ ಅದು. ಹೌದಾ, ಇಷ್ಟು ದೊಡ್ಡದದ. ಅದನ್ನ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ ನೀವೇನಾದ್ರೂ 20 mm ಸೈಜ್ ಅಗ್ರಿಗೇಟ್ ತಗೊಂಡು ಕಾಂಕ್ರೀಟ್ ಮಾಡೋರಿದ್ರೆ ಆಗ ಈ ಟೇಬಲ್ ನಿಮ್ಗೆ ಯೂಸ್ ಆಗ್ತದೆ. ದಿಸ್ ದ ಫಸ್ಟ್ ಪಾಯಿಂಟ್. 20 mm ಗಿಂತ ದೊಡ್ಡ ಸೈಜ್ ಇರ್ಬೋದು, 20 mm ಗಿಂತ ಚಿಕ್ಕ ಸೈಜ್ ಅನ್ನ ನೀವೇನಾದ್ರೂ ಯೂಸ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡೋರಿದ್ರೆ ಈ ಟೇಬಲ್ ಯೂಸ್ ಆಗಂಗಿಲ್ಲ. ಈ ಟೇಬಲ್ ಅಲ್ಲಿ ಏನದ ಅಂತಂದ್ರೆ ಫಸ್ಟ್ ಪ್ಲೇನ್ ಕಾಂಕ್ರೀಟ್ ಇನ್ಫಾರ್ಮೇಶನ್ಸ್ ಅದ ಮತ್ತು ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಇನ್ಫಾರ್ಮೇಶನ್ ಅದ. ಪ್ಲೇನ್ ಕಾಂಕ್ರೀಟ್ ಅಂತಂದ್ರೆ ಇದ್ರೊಳಗಡೆ ಯಾವುದೇ ರೀತಿಯ ಬಾರ್ಗಳನ್ನ, ಸ್ಟೀಲ್ ಬಾರ್ಗಳನ್ನ ಹಾಕಿರೋದಿಲ್ಲ. ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಅಂದ್ರೆ ಇದ್ರೊಳಗಡೆ ಸ್ಟೀಲ್ ಬಾರ್ಸ್ ಗಳನ್ನು ಹಾಕಿರ್ತಾರೆ. ಇದು ಒಂದು ಇನ್ಫಾರ್ಮೇಶನ್. ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ ದೇರ್ ಆರ್ ಸಮ್ ಕಂಡೀಷನ್ಸ್, ದೇ ಆರ್ ಕಾಲ್ಡ್ ದ ಮೈಲ್ಡ್, ಮಾಡರೇಟ್, ಸಿವಿಯರ್, ವೆರಿ ಸಿವಿಯರ್, ನೆಕ್ಸ್ಟ್ ಎಕ್ಸ್ಟ್ರೀಮ್ ಅಂತ ಹೇಳಿ. ದೇರ್ ಆರ್ 5 ಎಕ್ಸ್ಪೋಜರ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಎಕ್ಸ್ಪೋಜರ್ ಕಂಡೀಷನ್ಸ್ ಅಂತಂದ್ರೆ ನೀನು ಮನೆ ಕಟ್ಟುವ ಜಾಗ ಅಥವಾ ನೀನು ಮನೆ ಕಟ್ಟುವ ಊರು ಅಥವಾ ನೀನು ಮನೆ ಕಟ್ಟುವ ಒಂದು ಲೊಕೇಶನ್ ಏನದಲ್ಲ ಅದು ಕ್ಲೈಮೆಟಿಕಲಿ ಅಥವಾ ಟೆಂಪರೇಚರ್ ವೇರಿಯೇಷನ್ಸ್ ಇದ್ರ ಪ್ರಕಾರ ಹೆಂಗದ ಅನ್ನೋದನ್ನ ಅದಕ್ಕೆ ಎಕ್ಸ್ಪೋಜರ್ ಕಂಡೀಷನ್ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಎಕ್ಸ್ಪೋಜರ್ ಕಂಡೀಷನ್, ವೇಟ್. ಈಗ ಅಲ್ಲಿರ್ತಕ್ಕಂಥ ಎಕ್ಸ್ಪೋಜರ್ ಕಂಡೀಷನ್ಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇದೇ ಟೇಬಲ್ ನಂಬರ್ 3 ಅಲ್ಲಿ ವಿವರಗಳನ್ನ ಕೊಟ್ಟಾರ. ಈಗ ನೀವು ಕಟ್ಟತಕ್ಕಂಥ ಮನೆ ಯಾವ ಎಕ್ಸ್ಪೋಜರ್ ಕಂಡೀಷನ್ ಬರ್ತದ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಿ. ಮೈಲ್ಡ್ ಅಂತಂದ್ರೆ ಏನಂದ್ರೆ ಕಾಂಕ್ರೀಟ್ ಸರ್ಫೇಸಸ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ವೆದರ್ ಆರ್ ಅಗ್ರೆಸಿವ್ ಕಂಡೀಷನ್ಸ್ ಎಕ್ಸೆಪ್ಟ್ ದೋಸ್ ಸಿಚುಯೇಟೆಡ್ ಇನ್ ಕೋಸ್ಟಲ್ ಏರಿಯಾ. ಕೋಸ್ಟಲ್ ಏರಿಯಾಗಳನ್ನ ಬಿಟ್ಟು ಕಾಂಕ್ರೀಟ್ ಸರ್ಫೇಸ್ಗಳು ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಅಂತಂದ್ರೆ ಕಾಂಕ್ರೀಟ್ ಸರ್ಫೇಸ್ಗಳು ಅಕಸ್ಮಾತ್ ವೆದರಿಂಗು ಅಗ್ರೆಸಿವ್ ಕಂಡೀಷನ್ಸ್ ಗಳಿಂದ ಪ್ರೊಟೆಕ್ಟ್ ಆಗಿದ್ರೆ ಎಂತವಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಒಂದು ಮನಿ ಕಟ್ಟಿರಿ ಅಂತ ತಿಳ್ಕೊಡ್ರಿ. ಈ ಮನಿ ಕಟ್ಟಿದ್ರಿ ಅಂತಂದ್ರೆ ಇದು ಪ್ಲಾನ್ ಅಂತ ತಿಳ್ಕೊಡ್ರಿ. ಇದು ಹೊರಗಡೆ ಗೋಡೆ ಅದ, ಇದು ಹೊರಗಡೆ ವಾಲ್ ಅದ. ಬಟ್ ಈ ಇನ್ಸೈಡ್ ಏನದಲ್ಲ ವಾಲ್, let us consider this is a wall and inside in a surface adala, this surface is protected against weather or aggressive conditions. Correct alla? ಹೊರಗಡೆ ಮಳೆ ಬರಬಹುದು, ಗಾಳಿ ಬರಬಹುದು, ಚಳಿ ಆಗಬಹುದು ಅಥವಾ ಟೆಂಪರೇಚರ್ ಜಾಸ್ತಿ ಅಥವಾ ಕಡಿಮೆ ಆಗಬಹುದು. ಬಟ್ ಒಳಗಡೆ ಇರತಕ್ಕಂತ ಕಾಂಕ್ರೀಟ್ ಸರ್ಫೇಸ್ ಚೆನ್ನಾಗಿದೆ, ಅದು ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ವೆದರ್ ಆರ್ ಅಗ್ರೆಸಿವ್ ಕಂಡೀಷನ್ಸ್ ಇತ್ತಂದ್ರೆ ಅದನ್ನ ನೀವು ಮೈಲ್ಡ್ ಅಂತ ಕರಿಬಹುದು. ಇದು ಒಂದೇ ಅಂತಲ್ಲ, ನೀವು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡರೇಟ್ ಕಂಡೀಷನ್ ಅಂತಂದ್ರೆ ಏನಂದ್ರೆ ಕಾಂಕ್ರೀಟ್ ಸರ್ಫೇಸಸ್ ಶೆಲ್ಟರ್ಡ್ ಫ್ರಮ್ ಸಿವಿಯರ್ ರೈನ್ ಆರ್ ಫ್ರೀಸಿಂಗ್ ವೈಲ್ಸ್ಟ್ ವೆಟ್ ಅಂತ ಹೇಳಿದ್ರೆ. ಕಾಂಕ್ರೀಟ್ ಎಕ್ಸ್ಪೋಸ್ ಟು condensation and rain. Like concrete continuously under water. Concrete is contact or buried under non-aggressive soil, groundwater. Concrete surfaces sheltered from saturated salt air in coastal area. ಈ ಕಂಡೀಷನ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡ್ತಿತ್ತಂದ್ರೆ ಅದಕ್ಕೆ ಮಾಡರೇಟ್ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಸಿವಿಯರ್ ಎಕ್ಸ್ಪೋಜರ್ ಅಂತಂದ್ರೆ ಬಹಳ ಕಷ್ಟ ಇರತಕ್ಕಂಥದ್ದು. ಕಾಂಕ್ರೀಟ್ ಸರ್ಫೇಸ್ ಎಕ್ಸ್ಪೋಸ್ ಟು ಸಿವಿಯರ್ ರೈನ್, ಬಹಳ ಜೋರಾಗಿ ಮಳೆ ಬರ್ತದೆ, ಅದಕ್ಕೆ ನಿಮ್ ಕಾಂಕ್ರೀಟ್ ಸರ್ಫೇಸ್ ಎಕ್ಸ್ಪೋಜರ್ ಅದ. Alternate wetting and drying of coastal freezing whilst wet or severe condensation ಅಂತ ಹೇಳ್ತಾರೆ. ಆಲ್ಟರ್ನೇಟ್ ವೆಟ್ಟಿಂಗ್ ಮತ್ತು ಡ್ರೈಯಿಂಗ್ ಇತ್ತಂದ್ರೆ ಕಾಂಕ್ರೀಟ್ ಕಂಪ್ಲೈಯಿಂಗ್ ಇಮರ್ಸ್ಡ್ ಇನ್ ಸಿ ವಾಟರ್ ಒಳಗಡೆ ಕಾಂಕ್ರೀಟ್ ಇಮರ್ಸ್ ಆಗಿದ್ರೆ. ಕಾಂಕ್ರೀಟ್ ಎಕ್ಸ್ಪೋಸ್ ಟು ಕೋಸ್ಟಲ್ ಎನ್ವಿರಾನ್ಮೆಂಟ್ ಇರತಕ್ಕಂಥ ಕಾಂಕ್ರೀಟ್ ಎಕ್ಸ್ಪೋಜರ್, ದೇ ಆರ್ ಆಲ್ ಕಮ್ಸ್ ಅಂಡರ್ ಸಿವಿಯರ್ ಕಂಡೀಷನ್ಸ್. ವೆರಿ ಸಿವಿಯರ್ ಕಂಡೀಷನ್ ಅಂತಂದ್ರೆ ಕಾಂಕ್ರೀಟ್ ಸರ್ಫೇಸ್ ಎಕ್ಸ್ಪೋಸ್ ಟು ಸಿ ವಾಟರ್, ಸ್ಪ್ರೇ ಮತ್ತು ಕರೆಸಿವ್ ಫ್ಯೂಮ್ಸ್ ಆರ್ ಸರ್ವ್ ಸಿವಿಯರ್ ಫ್ರೀಸಿಂಗ್ ಕಂಡೀಷನ್ ವೈಲ್ಸ್ಟ್ ವೆಟ್ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಏನಾದ್ರು ಸಿವಿಯರ್ ಕಂಡೀಷನ್ ಆಫ್ ಸಿ ವಾಟರ್ ಇರ್ಬೋದು, ಕರೋಷನ್ ಫ್ಯೂಮ್ಸ್ ಇರ್ಬೋದು, ಫ್ರೀಸಿಂಗು ಮತ್ತು ಡ್ರೈಯಿಂಗು ಆಗ್ತಕ್ಕಂಥ ಕಂಡೀಷನ್ಸ್. ಕಾಂಕ್ರೀಟ್ ಇನ್ ಕಾಂಟ್ಯಾಕ್ಟ್ ವಿತ್ ಆರ್ ಬರೀಡ್ ಅಂಡರ್ ಅಗ್ರೆಸಿವ್ ಸಬ್ ಸಾಯಿಲ್ ಗ್ರೌಂಡ್ ವಾಟರ್, ಈ ಕಂಡೀಷನ್ಸ್ ಅಲ್ಲೂ ಕೂಡ ವೆರಿ ಸಿವಿಯರ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂತಕ್ಕಂಥದ್ದು ಸರ್ಫೇಸ್ ಆಫ್ ಮೆಂಬರ್ಸ್ ಇನ್ ಟೈಡಲ್ ಝೋನ್. ಟೈಡಲ್ ಝೋನ್ ಅಂತಂದ್ರೆ ದೊಡ್ಡ ಅಲೆಗಳು ಬಂದು ನಿಮ್ಮ ಕಾಂಕ್ರೀಟ್ಗೆ ಬಡಿತಾ ಇದ್ದಾವೆ. ದೆನ್ ಮೆಂಬರ್ಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಲಿಕ್ವಿಡ್ ಸಾಲಿಡ್ ಅಗ್ರೆಸಿವ್ ಕೆಮಿಕಲ್ಸ್, ಯಾವ್ದಾದ್ರು ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು ಅಥವಾ ಕೆಮಿಕಲ್ ಸ್ಟೋರೇಜ್ ಟ್ಯಾಂಕ್ಸ್ ಇರ್ಬೋದು, ಅಂತಲ್ಲಿ ನಿಮ್ಗೆ ಏನಾದ್ರು ನೀವು ಕಾಂಕ್ರೀಟ್ ಯೂಸ್ ಮಾಡಕತ್ತಿದ್ರೆ ದಟ್ ಆಲ್ ಕಮ್ಸ್ ಅಂಡರ್ ದಿಸ್. ಈಗ ನಿಮ್ಗೆ ಎಕ್ಸ್ಪೋಜರ್ ಕಂಡೀಷನ್ಸ್ ಮೀನಿಂಗ್ ಗೊತ್ತಾಯ್ತು. ವಿಲ್ ಕಮ್ ಬ್ಯಾಕ್ ಟು ದ ಟೇಬಲ್ ನಂಬರ್ 5 ಅಗೇನ್. ನಾವು ಟೇಬಲ್ ನಂಬರ್ 5 ಅಲ್ಲಿ ನಾ ಹೇಳಿದೆ ಪ್ಲೇನ್ ಕಾಂಕ್ರೀಟ್ ಗೆ ಒಂದು ಇನ್ಫಾರ್ಮೇಷನ್ ಅದ, ರಿಇನ್ಫೋರ್ಸ್ ಕಾಂಕ್ರೀಟ್ ಇನ್ಫಾರ್ಮೇಷನ್ ಅದ. ನೆಕ್ಸ್ಟ್ 5 ಡಿಫರೆಂಟ್ ಎಕ್ಸ್ಪೋಜರ್ ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಈಗ ನೀವೇನಾದ್ರೂ ಮನಿ ಕಟ್ತಾ ಇದ್ದೀರಿ ಮಾಡರೇಟ್ ಕಂಡೀಷನ್ ಅಲ್ಲಿ ಅಂತ ತಿಳ್ಕೊಡ್ರಿ. ನಿಮ್ಮ ಬರ್ತಕ್ಕಂಥ ಕಂಡೀಷನ್ಸ್, ನಿಮ್ಮ ಊರ್ ಇರ್ತಕ್ಕಂಥ ಲೊಕೇಶನ್ ಮಾಡರೇಟ್ ಇತ್ತಂದ್ರೆ ನೀವು ಮಿನಿಮಮ್ ಸಿಮೆಂಟ್ ಎಷ್ಟು ಯೂಸ್ ಮಾಡ್ಬೇಕಂದ್ರೆ 240 bags ಆಫ್ ಸಿಮೆಂಟ್, 240 kg ಆಫ್ ಸಿಮೆಂಟ್ ಪರ್ ಮೀಟರ್ ಕ್ಯೂಬ್ ಕಾಂಕ್ರೀಟ್. 1 ಮೀಟರ್ ಕ್ಯೂಬ್ ಕಾಂಕ್ರೀಟ್ಗೆ ನೀವು 240 kg ಅನ್ನ ಯೂಸ್ ಮಾಡಬೇಕು. 240 kg ಅಂದ್ರೆ ಎಷ್ಟಾಗ್ಬೋದು? 250 ಅಂತ ಅನ್ಕೊಳ್ರಿ. 250 ಅಂದ್ರೆ 50 kg ಅಂದ್ರೆ 1 ಬ್ಯಾಗ್ ಅಂತ ಅಂದ್ರೆ 5 ಅಥವಾ 4.8 bags ಆಫ್ ಸಿಮೆಂಟ್ ಮಿನಿಮಮ್ ನೀವು ಯೂಸ್ ಮಾಡಲೇಬೇಕು ಅಂತ.
ಅಂಡರ್ಸ್ಟುಡ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ. ಇಂಥ ಕಂಡೀಷನ್ ಅಲ್ಲಿ ಮನಿ ಕಟ್ತಾ ಇದ್ರೆ ಕಾಂಕ್ರೀಟ್ ಮಾಡ್ತಿದ್ರೆ ಅಂದ್ರೆ ನಿಮ್ದು ಮ್ಯಾಕ್ಸಿಮಮ್ ಅಂದ್ರೆ 0.6 ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ ನೀವು ಯೂಸ್ ಮಾಡಬೇಕು. ಇದಕ್ಕಿಂತ ಕಡಿಮೆ ಯೂಸ್ ಮಾಡಬಹುದು. ಆಸ್ ಯುವರ್ ವಾಟರ್ ಕಂಟೆಂಟ್ ಡಿಕ್ರೀಸಸ್ ಸ್ಟ್ರೆಂತ್ ಇನ್ಕ್ರೀಸಸ್. ವಾಟರ್ ಸಿಮೆಂಟ್ ರೇಷಿಯೋ ಕಡಿಮೆ ಆದಂಗೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ದೇರ್ಫೋರ್ ಯು ಕ್ಯಾನ್ ಮೇಕ್ ಇಟ್. ಬಟ್ ಪೂರಾ ಕಡಿಮೆ ಮಾಡಂಗಿಲ್ಲ. ಬಟ್ ಇವರೊಂದು ಅದಕ್ಕೊಂದು ರೀಸನ್ಸ್ ಕೊಡಬೇಕು. ದಟ್ ಆಲ್ ವಿಲ್ ಬಿ ದೇರ್ ಇನ್ ದ ಡಿಸೈನ್. ದೆನ್ ದಟ್ ಇಸ್ ಅ 0.6. ಇನ್ನೊಂದು ಮಿನಿಮಮ್ ಗ್ರೇಡ್ ಆಫ್ ಕಾಂಕ್ರೀಟ್. ನಿಮ್ಮ ಇಂಥ ಎಕ್ಸ್ಪೋಜರ್ ಕಂಡೀಷನ್ಸ್ ಇತ್ತಂದ್ರೆ ನೀವು ಅಟ್ ಲೀಸ್ಟ್ M15 ನ ಡಿಸೈನ್ ಮಾಡಬೇಕು. ಇದಕ್ಕಿಂತ ದೊಡ್ಡ ಕಾಂಕ್ರೀಟ್ ನ ನೀವು ಇದಕ್ಕಿಂತ ಜಾಸ್ತಿ ಗ್ರೇಡ್ ಇರೋ ಕಾಂಕ್ರೀಟ್ ಅಂತೂ ಆರಾಮಾಗಿ ಯೂಸ್ ಮಾಡ್ರಿ. ಬಟ್ M15 ಮಿನಿಮಮ್ ನೀವು ಯೂಸ್ ಮಾಡಲೇಬೇಕು ಅಂತ. ಅಷ್ಟೇ. ಇದು ಯಾರಿಗಿದು ಪ್ಲೇನ್ ಕಾಂಕ್ರೀಟ್ ಯೂಸ್ ಮಾಡ್ತಾ ಇದ್ರೆ. ಅಕಸ್ಮಾತ್ ಆಗಿ ನೀವು ಮಾಡರೇಟ್ ಕಂಡೀಷನ್ಸ್ ಒಳಗಡೆ ರಿನ್ಫೋರ್ಸ್ಡ್ ಸಿಮೆಂಟ್ ಯೂಸ್ ಮಾಡ್ತಿದ್ರೆ ನೀವು 300 kg ಸಿಮೆಂಟ್ ಮಿನಿಮಮ್ ಹಾಕಲೇಬೇಕು. ಯಾವುದಕ್ಕೆ? ರಿನ್ಫೋರ್ಸ್ಗೆ. 300 ಅಂದ್ರೆ 6 ಚೀಲ ಸಿಮೆಂಟ್. ಅರ್ಥಾಯ್ತಾ? 6 ಚೀಲ ಸಿಮೆಂಟ್ ನೀವು ಯೂಸ್ ಮಾಡಲೇಬೇಕು. ಮತ್ತು ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ನೀವು ಎಷ್ಟು ತಗೋಬೇಕು? 0.5 ತಗೊಳ್ಳೇಬೇಕು. 0.5 ಮ್ಯಾಕ್ಸಿಮಮ್. ಅಂಡರ್ಸ್ಟುಡ್. ಅಂತ ಕಂಡೀಷನ್ಸ್ ಅಲ್ಲಿ ನೀವು ಮಿನಿಮಮ್ M25 ಯೂಸ್ ಮಾಡಬೇಕು. ಅಂಡರ್ಸ್ಟುಡ್. ದಟ್ಸ್ ವೈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಫೀಲ್ಡ್ ನಾಲೆಜ್ ಇರ್ಬೋದು, ಟೇಬಲ್ ನಂಬರ್ 5 ಏನದಲ್ಲ ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕಂಪ್ಲೀಟ್ ಆಗಿ ಒಂದು ದಿನ ಕುಂತ್ಕೊಂಡು ಬೈ ಹಾರ್ಟ್ ಹಾಕೋದು ಭಾಳ ಈಸಿ. ನೋಡ್ರಿ, ಒಂದು ಪೇಪರ್ ತಗೊಳ್ರಿ, ನಿಮ್ಮ ನೋಟ್ಬುಕ್ ಅನ್ನು ಬಂದ್ ಮಾಡ್ರಿ ಅಥವಾ ಈ ಕಂಪ್ಯೂಟರ್ನ ಬಂದ್ ಮಾಡಿ ಕಂಟಿನ್ಯೂಸ್ಲಿ ಇದನ್ನ ಬರಿತಾ ಹೋಗ್ರಿ. ಓಕೆ, ಇದು ಭಾಳ ಪ್ರಾಕ್ಟೀಸ್ ಆಗಲಿ. ಅಂಡರ್ಸ್ಟುಡ್. ಅದ್ರ ಜೊತೆಗೆ ಇಲ್ಲೊಂದಿಷ್ಟು ಕಂಡೀಷನ್ಸ್ ಅದಾವ. ಆ ಕಂಡೀಷನ್ಸ್ ನೀವು ಬೇಕಾದ್ರೆ ಓದ್ಬೋದು. ಯಾವ ಕಂಡೀಷನ್ಸ್ ಅಂದ್ರೆ ಈ ಫ್ಲೈ ಆಶ್ ಯೂಸ್ ಮಾಡ್ತಿರ್ತೀರಿ, GGBS ಅಂತ ಹೇಳಿ ಒಂದು ಅಡ್ಮಿಕ್ಸ್ಚರ್ಸ್ ಯೂಸ್ ಮಾಡ್ತಿರ್ತೀರಿ. ಇಂಥ ಕಂಡೀಷನ್ಸ್ ಒಳಗಡೆ ಇವನ್ನ ಯಾವ ರೀತಿ ಓದಬೇಕು ಅನ್ನೋದನ್ನ ಕೆಳಗಡೆ ಬರ್ದಿದ್ದಾರೆ. ಓಕೆ, ನೆಕ್ಸ್ಟ್ ವಿಲ್ ಕಮ್ ಬ್ಯಾಕ್ ಟು ಅವರ್ ಒರಿಜಿನಲ್. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಬರೋಣ. ಓಕೆ, now you come to know that table number 3, table number 5, how much it was important that we considered. Now concrete grade of lower than those in given table number 5 may be used for plain concrete constructions, lean concrete, simple foundation for masonry walls and other simple temporary reinforced concrete construction. ಟೇಬಲ್ ನಂಬರ್ 5 ಅಲ್ಲಿ ಕೊಟ್ಟಿರ್ತಕ್ಕಂಥ ಗ್ರೇಡ್ಸ್ ಗಳನ್ನ ಮತ್ತು ಅದಕ್ಕಿಂತ ಚಿಕ್ಕ ಗ್ರೇಡ್ಸ್ ಗಳನ್ನ ಯೂಸ್ ಮಾಡ್ತೀನಿ ಅಂದ್ರೆ ವೆರಿ ಲೆಸ್ ಇಂಪಾರ್ಟೆನ್ಸ್ ಬಿಲ್ಡಿಂಗ್ಸ್ ಗಳಿಗೆ ಯೂಸ್ ಮಾಡ್ರಿ ಅಂತ ಅರ್ಥ. ಹೌದಾ? ದೆನ್ ಪ್ರಾಪರ್ಟೀಸ್ ಆಫ್ ಕಾಂಕ್ರೀಟ್. ಕಾಂಕ್ರೀಟ್ ಪ್ರಾಪರ್ಟಿಗಳನ್ನ ನೋಡ್ಬೇಕು. The first property is increase of strength with age. ಏಜ್ ಅಂತಂದ್ರೆ ನೀವು ಕಾಂಕ್ರೀಟ್ ನ ಮಾಡಿ ಬ್ಲಾಕ್ ಮಾಡಿರ್ತೀರಿ ಅಥವಾ ವಾಲು ಕಾಲಮು ಬೀಮು ಮಾಡಿರ್ತೀರಿ. ಟೈಮ್ ಆದಂಗೆಲ್ಲ ಸಮಯ ಕಳೆದಂಗೆಲ್ಲ ಕಾಂಕ್ರೀಟ್ ತನ್ನ ಸ್ಟ್ರೆಂತ್ ಅನ್ನ ಗೇನ್ ಮಾಡ್ಕೊಳ್ತಾ ಹೋಗ್ತದೆ. ದೇರ್ ಇಸ್ ಅ ನಾರ್ಮಲ್ ಗೇನ್ ಆಫ್ ಸ್ಟ್ರೆಂತ್ ಬಿಯಾಂಡ್ 28 days. ದೇರ್ ಇಸ್ ಅ ನಾರ್ಮಲಿ ಗೇನ್ ಆಫ್ ಸ್ಟ್ರೆಂತ್. ನೋಡು, ಇದು ಬಹಳ ಇಂಪಾರ್ಟೆಂಟ್. 28 ದಿನ ಆದ್ಮೇಲೂ ಕೂಡ ಸ್ಟ್ರೆಂತ್ ಗೇನ್ ಆಗುವ ಚಾನ್ಸಸ್ ಐತಿ ಅಂತೇಳಿ IS ಕೋಡ್ ಒಪ್ಕೊಳ್ಳಕತ್ತದ. The quantum of increase depending upon the grade and type of cement, curing and environmental conditions. ಹೆಂಗ್ ಜಾಸ್ತಿ ಆಗ್ತದೆ, ಎಷ್ಟು ಫಾಸ್ಟ್ ಜಾಸ್ತಿ ಆಗುತ್ತಾ ಅನ್ನೋದು ಅದು ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. The design should be based on 28 days characteristic strength of concrete unless there is a evidence to justify higher strength for a particular structure due to age. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮ ಕಾಂಕ್ರೀಟ್ 56 ಗ್ರೇಡಿಗೋ 56 ಡೇಸ್ಗೋ 80 ಡೇಸ್ಗೆ 100 ಡೇಸ್ಗೆ 120 ಡೇಸ್ಗೆ 180 ಡೇಸ್ಗೆ ಸ್ಟ್ರೆಂತ್ ಅನ್ನ ಜಾಸ್ತಿ ಕೊಡ್ಬೋದು. 28 ಡೇಸ್ಗಿಂತ ಬೇರೆ ಅದಕ್ಕಿಂತ ಹೈಯರ್ ಡೇಸ್ ಒಳಗಡೆ ನಿಮ್ ಕಾಂಕ್ರೀಟ್ ಜಾಸ್ತಿ ಸ್ಟ್ರೆಂತ್ ಅನ್ನ ಕೊಡಬಹುದು. ಬಟ್ IS ಕೋಡ್ ಏನಿರ್ತದೆ ಅಂದ್ರೆ ಯು ಬಿಲೀವ್ ಆರ್ ಯು ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಫಾರ್ 28 ಡೇಸ್. ಮೋರ್ ದ್ಯಾನ್ ದಟ್ ಏನಾದ್ರು ನಿಮಗೆ ಸ್ಟ್ರೆಂತ್ ಬೇಕಿತ್ತಂದ್ರೆ ಚಲೋ ಜಸ್ಟಿಫಿಕೇಶನ್ ಕೊಡ್ರಿ ಅಂತ ಹೇಳ್ತಾರೆ. ಓಕೆ, ನಾವು ಹೇಳಂಗಿಲ್ಲ, ನೀವು ಜಸ್ಟಿಫಿಕೇಶನ್ ಕೊಡ್ರಿ. ಎಲ್ಲಿ ಜಸ್ಟಿಫಿಕೇಶನ್ ಬಿಡ್ರಿ ಸರ್ ಅನ್ನೋದಾದ್ರೆ 28 ದಿನದ ಕಾಂಕ್ರೀಟ್ ಸ್ಟ್ರೆಂತ್ ಅನ್ನೇ ನೀವು ಅದನ್ನ ಬಿಲೀವ್ ಮಾಡ್ರಿ. For a concrete grade of M30 and above, the rate of increase of compressive strength with age shall be on actual investigation. ಬಹಳ ಇಂಪಾರ್ಟೆಂಟ್ ನೋಡಿದು. ಫಾರ್ ಅ ಗ್ರೇಡ್ ಆಫ್ M30 ಮತ್ತು ಅಬೋವ್, ಇವು ಎರಡರದ್ದು ಕಾಂಕ್ರೀಟ್ ಅಥವಾ M30 ಗಿಂತ ದೊಡ್ಡ ಕಾಂಕ್ರೀಟ್ಗಳಿಗೆ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದೇನದಲ್ಲ ಅದು ಎದ್ರ ಮೇಲೆ ಡಿಪೆಂಡ್ ಅದ? ಆಕ್ಚುಯಲ್ ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಅದ. ನಾವು ನಿಮ್ಗೆ ಹೇಳಂಗಿಲ್ಲ ಏನಂತ M30 ಕಾಂಕ್ರೀಟ್ 28 ಡೇಸ್ ಸ್ಟ್ರೆಂತ್ ಇಷ್ಟ ಇರಬೇಕು ಅಂತ ನಿಮ್ಗೆ ಹೇಳಂಗಿಲ್ಲ. ಅದು ಆಕ್ಚುಯಲ್ ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಆಗ್ತದ. Where members are subjected to lower direct load during construction, they should be checked for stress resulting from combination of direct load and bending during construction ಅಂತ ಹೇಳ್ತಾರೆ. ಅಕಸ್ಮಾತ್ ಆಗಿ ನಿಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಕೆಲವು ಬ್ಲಾಕ್ಸ್ ಗಳು ಡೈರೆಕ್ಟ್ ಲೋಡ್ ಏನಾದ್ರು ಸಬ್ಜೆಕ್ಟ್ ಆಗಿದ್ರೆ ಅಂತಲ್ಲಿ ನೀವು ಹುಷಾರಾಗಿರ್ಬೇಕು. ನೆಕ್ಸ್ಟ್, ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ಕಾಂಕ್ರೀಟ್. The flexure and splitting tensile strengths shall be obtained as described in IS 516 and IS 5816 respectively. ಫ್ಲೆಕ್ಚರಲ್ ಸ್ಟ್ರೆಂತ್ ಇರ್ಬೋದು ಅಥವಾ ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ. ಹೆಂಗ ಒಂದು ಸಿಲಿಂಡರ್ ನ ಅಡ್ಡ ಇಡ್ತಾರ, UTM ಮಷೀನ್ ಒಳಗಡೆ ಸಿಲಿಂಡರ್ ನ ಅಡ್ಡ ಇಡ್ತಾರ 1:2 ಒಳಗಡೆ. 1 ಡಯಾಮೀಟರ್ ಇತ್ತಂದ್ರೆ 2 ಅದೇನಿರಬೇಕು, ಲೆಂತ್ ಇರಬೇಕು. ಅಥವಾ ಯೂಶುವಲಿ 150 mm ಡಯಾಮೀಟರ್ ತಗೊಂಡ್ರೆ 300 mm ಲೆಂತ್ ತಗೊಂಡು ಇದಕ್ಕೆ ಈ ರೀತಿ ಲೋಡ್ಸ್ ಅನ್ನ ಹಾಕ್ತಾರೆ. ಈ ರೀತಿ ಲೋಡ್ ಹಾಕೋದ್ರಿಂದ ಇದು ಏನಾಗ್ತದೆ, ಇಲ್ಲಿ ಬ್ರೇಕ್ ಆಗ್ತದೆ. ಇಲ್ಲಿ ಬ್ರೇಕ್ ಆಗಿ ಅದು 2 ಪೀಸ್ ಆಗಿ ಕನ್ವರ್ಟ್ ಆಗ್ತದೆ.
2 ಪೀಸ್ ಆಗಿ ಕನ್ವರ್ಟ್ ಆಗ್ತದೆ. ಈ ಸ್ಪ್ಲಿಟ್ ಆಯ್ತಲ್ಲ ಇದು, ಅದ್ರ ಸಲ ಇದಕ್ಕೆ ಏನಂತಾರೆ ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರೀತಾರೆ. When the designer wishes to use an estimate of the tensile strength from the compressive strength, the following formula may be used. ನೀವು ಏನಾದರೂ ಎಸ್ಟಿಮೇಟ್ ಮಾಡಬೇಕು ಅಂತ ಅನ್ಸಿತ್ತಂದ್ರೆ ದೆನ್ ಫ್ಲೆಕ್ಚರಲ್ ಸ್ಟ್ರೆಂತ್ ಅಥವಾ ಟೆನ್ಸೈಲ್ ಸ್ಟ್ರೆಂತ್ ಎಷ್ಟು ಯೂಸ್ ಮಾಡೋದನ್ನ 0.7 ರೂಟ್ FCK ಯೂಸ್ ಮಾಡ್ಕೋಬಹುದು. Next comes elastic deformation. The modulus of elasticity is primarily influenced by the elastic property of aggregate and to a lesser extent by the condition of curing and age of concrete, the mix proportion and the type of cement. The modulus of elasticity is normally related to the compressive strength of the concrete. ಅವ್ರು ಏನ್ ಹೇಳ್ತಾರೆ, ಎಲಾಸ್ಟಿಕ್ ಡಿಫಾರ್ಮೇಷನ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅನ್ನೋದು ಕಾಂಕ್ರೀಟ್ ಕಾಂಪ್ರೆಸಿವ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗ್ತದ. ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಫ್ ಕಾಂಕ್ರೀಟ್ ಮೇ ಬಿ ಅಸ್ಯೂಮ್ಡ್ ಆಸ್, ಇದು ಡಿಪೆಂಡ್ ಆಗ್ತದ ಅಂದ್ಮೇಲೆ IS ಕೋಡ್ ಒಂದು ಇಕ್ವೇಶನ್ ಕೊಟ್ಬಿಡ್ತದ. ಅದೇನಂದ್ರೆ ಎಲಾಸ್ಟಿಕ್ ಕಾನ್ಸ್ಟೆಂಟ್ ಅಥವಾ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಕಾಂಕ್ರೀಟ್ ಇಸ್ ಈಕ್ವಲ್ ಟು 5000 ರೂಟ್ FCK ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್. M20 ಇತ್ತಂದ್ರೆ ಇಲ್ಲಿ 20 ಬರೆಯೋದು. ಹಾಗಾದ್ರೆ ಅವ್ರು ಕೇಳ್ತಾರ ಏನು, ವಾಟ್ ಇಸ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ M20 ಕಾಂಕ್ರೀಟ್ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ದಟ್ಸ್ ಈಕ್ವಲ್ ಟು 500 ಇಂಟು ರೂಟ್ ಆಫ್ 20. This is the answer for EC. Okay, ಇದು ಪ್ಲಸ್ ಆರ್ ಮೈನಸ್ 10-20% ಟಾಲರೇಟ್ ಮಾಡಬಹುದು ಅಂತ. ನೆಕ್ಸ್ಟ್ ಶ್ರಿಂಕೇಜ್ ಅಂತ ಬರ್ತದ. ಶ್ರಿಂಕೇಜ್ ಅಂತಂದ್ರೆ ಕಾಂಕ್ರೀಟ್ ಏನಾಗ್ತದ, ನೀರು ಎವಾಪರೇಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಶ್ರಿಂಕ್ ಆಗ್ತದ. ಶ್ರಿಂಕ್ ಆದಾಗ ಒಳಗಡೆ ಕ್ರ್ಯಾಕ್ಸ್ ಡೆವಲಪ್ ಆಗ್ತಾವ. ಕಾಂಕ್ರೀಟ್ ಒಳಗೆ ಏನು ಡೆವಲಪ್ ಆಗ್ತಾವ, ಕ್ರ್ಯಾಕ್ಸ್ ಡೆವಲಪ್ ಆಗ್ತಾವ. ಟು ಅವಾಯ್ಡ್ ದೋಸ್ ಕ್ರ್ಯಾಕ್ಸ್ ವಿ ಹ್ಯಾವ್ ಟು ವರಿ ಅಬೌಟ್ ಶ್ರಿಂಕೇಜ್. ಹಾಗಾದ್ರೆ ಶ್ರಿಂಕೇಜ್ ಎಷ್ಟು ತಗೊಳ್ಬೇಕು? In the absence of test data, ನಿಮ್ಮ ಹತ್ರ ಡಾಟಾ ಇರಲಿಲ್ಲ ಅಂದ್ರೆ approximate value of the total shrinkage strain for a design may be taken as 0.0003. For more information use this code, but you remember this one. Shrinkage strain ಎಷ್ಟು ಇರ್ತದೆ ಅಂದ್ರೆ 0.0003 ನೀವು ಇದನ್ನ ಅಸ್ಯೂಮ್ ಮಾಡಬಹುದು ನಿಮ್ಮ ಹತ್ರ ಡಾಟಾ ಇರಲಿಲ್ಲ ಅಂದ್ರೆ. ಇದನ್ನ ಬಹಳ ಸತಿ ಕ್ವೆಶ್ಚನ್ಸ್ ಅನ್ನು ಕೇಳಬಹುದು. ನೆಕ್ಸ್ಟ್ ಕ್ರೀಪ್ ಆಫ್ ಕಾಂಕ್ರೀಟ್ ಅಂತ ಬರ್ತದ. ಕ್ರೀಪ್ ಅಂತಂದ್ರೆ ಟೈಮ್ ಡಿಪೆಂಡೆಂಟ್ ಎಕ್ಸ್ಪಾನ್ಷನ್ ಅಥವಾ ಟೈಮ್ ಡಿಪೆಂಡೆಂಟ್ ಡಿಫಾರ್ಮೇಷನ್. ಕಾಂಕ್ರೀಟ್ಗೆ ನೀವು ಲೋಡ್ ಹಾಕಿಲ್ಲ ಆದ್ರೂ ತನ್ನಷ್ಟು ತಾನೇ ಡಿಫಾರ್ಮೇಷನ್ ಆಗೋದಲ್ಲ, ಕಾಂಕ್ರೀಟ್ ತನ್ನಷ್ಟು ತಾನೇ ಡಿಫಾರ್ಮೇಷನ್ ಆಗ್ಬೋದು. ಅದಕ್ಕೆ ಏನಂತಾರೆ ಅಂತಂದ್ರೆ ಕ್ರೀಪ್ ಆಫ್ ಕಾಂಕ್ರೀಟ್ ಅಂತ ಕರೀತಾರೆ. ಕ್ರೀಪ್ ಆಫ್ ಕಾಂಕ್ರೀಟ್ ಡಿಪೆಂಡ್ಸ್ ಆನ್ ಇನ್ ಅಡಿಷನ್ ಟು ದ ಫ್ಯಾಕ್ಟರ್ ಲಿಸ್ಟೆಡ್ ಇನ್ 6.2.4 on the stress in the concrete, age at loading and duration of the loading. As long as the stress in the concrete does not exceed 1/3 is very important. As long as stress in the concrete does not exceed 1/3 of its characteristic compressive strength, creep may be assumed to be proportional to stress. ಇದು ಬಹಳ ಇಂಪಾರ್ಟೆಂಟ್ ಇದೆ. ಕ್ರೀಪ್ ಸ್ಟ್ರೆಸ್ ಏನದಲ್ಲ, ಆ ಕ್ರೀಪ್ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ಅಥವಾ ಕ್ರೀಪ್ ಏನದಲ್ಲ ಅದು ಸ್ಟ್ರೆಸ್ ಮೇಲೆ ಡಿಪೆಂಡೆಂಟ್ ಅದ. ಓಕೆ, ಬಟ್ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ as long as the stress in the concrete does not exceed 1/3 of its characteristic compressive strength. Let us consider ಒಂದು ಕಾಂಕ್ರೀಟ್ ಅದ, ಅದು M30 ಅಂತ M30 ಅಂತ ತಿಳ್ಕೊ. M30 ಒಂದು ಕಾಂಕ್ರೀಟ್ ಅದ. M30 ಕಾಂಕ್ರೀಟ್ ಅದು 1/3 ಅಂದ್ರೆ ಎಷ್ಟು? 10 ಅಂದ್ರೆ 10 ನ್ಯೂಟನ್ ಪರ್ mm². 1/3 ಆಫ್ 30 ಅಂದ್ರೆ ಎಷ್ಟು? 10. ಹಾಗಾದ್ರೆ 10 ನ್ಯೂಟನ್ ಪರ್ mm² ಸ್ಟ್ರೆಸ್ ಏನಾದರೂ ಕಾಂಕ್ರೀಟಿಗೆ ಬಿತ್ತಂದ್ರೆ ಅಥವಾ ಅದಕ್ಕಿಂತ ಕಡಿಮೆ ಸ್ಟ್ರೆಸ್ ಏನಾದರೂ ಬೀಳ್ತಿತ್ತು ಅಂದ್ರೆ ಯುವರ್ ಕ್ರೀಪ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಸ್ ಅಂತ ಹೇಳ್ತಾರೆ. ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾನು ಫಸ್ಟ್ ಡೆಫಿನೇಷನ್ ಹೇಳಿದೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಕ್ರೀಪ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೋಡ್. ಕ್ರೀಪ್ ಈಸ್ ಸೆಲ್ಫ್ ಡಿಪೆಂಡೆಂಟ್ ಅಥವಾ ಕ್ರೀಪ್ ಏನಂತಂದ್ರೆ ಲೋಡ್ ಇಂಡಿಪೆಂಡೆಂಟ್ ಡಿಫಾರ್ಮೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಲೋಡ್ ಇಂಡಿಪೆಂಡೆಂಟ್ ಡಿಫಾರ್ಮೇಷನ್ ಅಂದ್ರೆ ಲೋಡ್ ಅವಶ್ಯಕತೆ ಇಲ್ಲ ಅಂದ್ರೆ ಹಾಗಾದ್ರೆ ಸ್ಟ್ರೆಸ್ ಮೇಲೆ ಯಾಕೆ ಕ್ರೀಪ್ ಡಿಪೆಂಡ್ ಆಯ್ತು? ಅದಕ್ಕೆ ಹೇಳ್ತಾನ 1/3 ಸ್ಟ್ರೆಸ್ ಅಚೀವ್ ಆಗುವವರೆಗೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದ. In the absence of experimental data, detailed information on the effect of variable ultimate creep strain may be estimated from the following value of creep coefficient. ನಿಮಗೆ ಏನಾದರೂ ಡಾಟಾ ಇರಲಿಲ್ಲ ಅಂತಂದ್ರೆ ಕ್ರೀಪ್ ಕೋಎಫಿಷಿಯಂಟ್ ಅನ್ನು ಅಸ್ಯೂಮ್ ಮಾಡಬಹುದು. 7 ಡೇಸ್ಗೆ 2.2, 28 ಡೇಸ್ಗೆ 1.6, 1 ಇಯರ್ಗೆ 1.1 ಈ ರೀತಿ ಕ್ರೀಪ್ ಕೋಎಫಿಷಿಯಂಟ್ಸ್ ನೀವು ಇಮೇಜಿನ್ ಮಾಡ್ಕೋಬಹುದು. ಆಯ್ತಾ? ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಬರ್ತದ ಆಲ್ಫಾ ಅಂತ ಹೇಳಿ. ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗೆ ನೋಡಿರ್ಬೋದು ನೀವು. ಆಲ್ಫಾ ಏನಂದ್ರೆ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಹೇಳಿ. ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಕ್ವಾರ್ಟ್ಸ್ಗೆ ಇಷ್ಟದ, ಸ್ಯಾಂಡ್ ಸ್ಟೋನ್ಗೆ ಇಷ್ಟದ, ಗ್ರಾನೈಟ್ಗೆ ಇಷ್ಟದ, ಬಸಾಲ್ಟ್ಗೆ ಇಷ್ಟದ, ಲೈಮ್ ಸ್ಟೋನ್ಗೆ ಇಷ್ಟದ. ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತಂದ್ರೆ ಇವೆಲ್ಲ ಅಗ್ರಿಗೇಟ್ಸ್ಗಳು ವಿಚ್ ಆರ್ ಮೇಜರ್ ಪೋರ್ಷನ್ ಆಫ್ ದ ಕಾಂಕ್ರೀಟ್ ಇಸ್ ಅಗ್ರಿಗೇಟ್. ಇಫ್ ಯುವರ್ ಅಗ್ರಿಗೇಟ್ ಈಸ್ ಮೇಡ್ ಅಪ್ ಆಫ್ ದಿಸ್ ದೆನ್ ದ ಕ್ರೀಪ್ ಕೋಎಫಿಷಿಯಂಟ್ ಯು ಕ್ಯಾನ್ ಅಸ್ಯೂಮ್, ಥರ್ಮಲ್ ಎಕ್ಸ್ಪಾನ್ಷನ್ ಯು ಕ್ಯಾನ್ ಅಸ್ಯೂಮ್ ದೀಸ್ ವ್ಯಾಲ್ಯೂಸ್. ಅರ್ಥಾಯ್ತಾ? ಓಕೆ, ನೆಕ್ಸ್ಟ್ ಬರ್ತದೆ ವರ್ಕ್ಯಾಬಿಲಿಟಿ ಆಫ್ ಕಾಂಕ್ರೀಟ್. ಕಾಂಕ್ರೀಟ್ ವರ್ಕ್ಯಾಬಿಲಿಟಿ ಅಂತಂದ್ರೆ ಆ ಕಾಂಕ್ರೀಟ್ ಜೊತೆಗೆ ನೀವು ಆಟ ಆಡ್ಬೋದು. ಅದನ್ನು ಯಾವ ಮೌಲ್ಡಿಗೆ ಬೇಕು ಆ ಮೌಲ್ಡಿಗೆ ಶೇಪ್ ನ ಕೊಡಬೇಕು, ಅದಕ್ಕೆ ವರ್ಕ್ಯಾಬಿಲಿಟಿ ಅಂತ. ಇನ್ನೊಂದು ವರ್ಕ್ಯಾಬಿಲಿಟಿ ಏನಂತಂದ್ರೆ ಆ ಕಾಂಕ್ರೀಟ್ ಅನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ತಗೊಂಡು ಹೋಗೋದು. ಅದು ಈಸಿ ಆಗ್ಬೇಕು. ವರ್ಕ್ಮನ್ಶಿಪ್ ಅಂತ, ಮನುಷ್ಯ ಕೆಲಸ ಮಾಡ್ತಿರ್ತಾರೆ ಲೇಬರ್, ಅವ್ರು ಕಾಂಕ್ರೀಟ್ ಜೊತೆಗೆ ಈಸಿಯಾಗಿ ವರ್ಕ್ ಮಾಡ್ಬೇಕು. ಅದು ಗಟ್ಟಿ ಆಯ್ತು ಅಂತಂದ್ರೆ ಅದು ವರ್ಕ್ ಮಾಡಕ್ ಆಗಂಗಿಲ್ಲ, ಅದಕ್ಕೆ ವರ್ಕ್ಯಾಬಿಲಿಟಿ ಇಲ್ಲ ಅಂತ. ವರ್ಕ್ ಮಾಡೋದೇ ವರ್ಕ್ಯಾಬಿಲಿಟಿ. ಈ ವರ್ಕ್ಯಾಬಿಲಿಟಿನ ಚೆಕ್ ಹೆಂಗ್ ಮಾಡಬೇಕು ಅಂತಂದ್ರೆ IS ಕೋಡ್ನವರು ಸ್ಲಂಪ್ ಅಂತೇಳಿ ಒಂದು ಟೆಸ್ಟ್ ಕೊಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಸ್ಲಂಪ್ ಅಂತೇಳಿ. ಆ ಸ್ಲಂಪ್ ಟೆಸ್ಟ್ ಮಾಡ್ಕೊಳ್ಬೇಕು. ಈ ಟೇಬಲ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನೀವು ಯಾವ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಅನ್ನ ಕಾಂಕ್ರೀಟ್ ಲಿಂದ ಕಟ್ತಾ ಇದ್ದೀರಿ ಅನ್ನೋದನ್ನ ಬರ್ದಾರಿ. ನೀವೇನ್ ಕಟ್ತಿದ್ರಿ? ಬೀಮ್ಸ್ ಕಟ್ತಿರೋ, ವಾಲ್ಸ್, ಕಾಲಮ್ಸ್, ಫ್ಲೋರ್, ಹ್ಯಾಂಡ್ ಪ್ಲೇಸ್ಡ್ ಪೇಮೆಂಟ್ಸ್, ಕೆನಲ್ ಲೈನಿಂಗ್, ಸ್ಟ್ರಿಪ್ ಫುಟಿಂಗ್, ಇದ್ರೊಳಗೆ ಏನ್ ಕಟ್ತಾ ಇದ್ದೀರಪ್ಪ ನೀವು? ಇದು ಇಷ್ಟರೊಳಗಡೆ ಏನಾದ್ರು ಕಟ್ತಾ ಇದ್ರೆ ಅವಾಗ ನಿಮ್ಗೆ ಲೋ ವರ್ಕೇಬಲ್ ಕಾಂಕ್ರೀಟ್ ಬೇಕು.
ವಾಟ್ ಇಸ್ ದ ಮೀನಿಂಗ್ ಆಫ್ ಲೋ ವರ್ಕೇಬಲ್ ಅಂದ್ರೆ ನಿಮ್ಮ ಸ್ಲಂಪ್ ವ್ಯಾಲ್ಯೂ 25 mm to 75 mm ಇರಬೇಕು. ಇಷ್ಟು ಇತ್ತಂದ್ರೆ ನೀವು ಈ ಮಟೀರಿಯಲ್ಸ್ ನೀವು ಈ ಸ್ಟ್ರಕ್ಚರ್ಸ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ನೆಕ್ಸ್ಟ್ ಅಕಸ್ಮಾತ್ ನಿಮ್ಮ ಸ್ಟ್ರಕ್ಚರ್ಸ್ ಏನಾದ್ರು ಹೆವಿ ರಿಇನ್ಫೋರ್ಸ್ಡ್ ಸೆಕ್ಷನ್ಸ್ ಇನ್ ಸ್ಲ್ಯಾಬ್, ಬೀಮು, ವಾಲು, ಕಾಲಮು ಅಥವಾ ಸ್ಲಿಪ್ ಫಾರ್ಮು, ಪಂಪ್ಡ್ ಕಾಂಕ್ರೀಟ್, ಟ್ರೆಚ್ ಫಿಲ್ ಈ ಟೈಪ್ ಏನಾದ್ರು ಕಾಂಕ್ರೀಟ್ಸ್ ಗಳಿದ್ರೆ ಅಂತಲ್ಲಿ ನಿಮಗೆ ಮೀಡಿಯಂ ಸ್ಲಂಪ್ ಬೇಕು. ಮೀಡಿಯಂ ಸ್ಲಂಪ್ ರೇಂಜ್ 50 ರಿಂದ 100. ದೆನ್ ಅಕಸ್ಮಾತ್ ಟ್ರೆಂಚ್ ಫಿಲ್ ಅಥವಾ ಪಂಪ್ಡ್ ಕಾಂಕ್ರೀಟ್ ಅಥವಾ ಇನ್ಸಿಟಿವ್ ಪೈಲಿಂಗ್ ಟ್ರಿಮಿ ಕಾಂಕ್ರೀಟ್ ಅಂತ ಬರ್ತದೆ. ಈ ಟೈಪ್ ಏನಾದ್ರು ಕಾಂಕ್ರೀಟ್ ಇತ್ತಂದ್ರೆ ನಿಮ್ಗೆ ಹೈ ವರ್ಕ್ಯಾಬಿಲಿಟಿ ಬೇಕು, ದಟ್ ಇಸ್ 100 to 150. ಸಮ್ಟೈಮ್ಸ್ ಅದಕ್ಕಿಂತ ಜಾಸ್ತಿ ಹೈ ಬೇಕಿತ್ತಂದ್ರೆ ನೀವೇನ್ ಮಾಡಬೇಕು, ವೆರಿ ಹೈ ಬೇಕಿತ್ತಂದ್ರೆ ಸ್ಲಂಪ್ ಟೆಸ್ಟ್ ಮಾಡಬಾರ್ದು, ಬೇರೆ ಟೆಸ್ಟ್ ಮಾಡ್ಕೋಬೇಕು. ಅದಕ್ಕೆ ಈ ಟೇಬಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಫ್ ಯುವರ್ ವರ್ಕ್ಯಾಬಿಲಿಟಿ ಇಸ್ ಲೋವರ್ ದ್ಯಾನ್ ದಿಸ್ ಒನ್, ವೆರಿ ಲೋಕ್ಕಿಂತ ಕಡಿಮೆ ವರ್ಕ್ಯಾಬಿಲಿಟಿ ಇತ್ತಂದ್ರೆ ಅಂತ ಟೈಮ್ ಒಳಗೆ ಏನ್ ಮಾಡ್ಬೇಕಂತೆ, ನೀವು ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಅಂತೇಳಿ ಒಂದು ಟೆಸ್ಟ್ ಅದ, ಆ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್ ಯೂಸ್ ಮಾಡ್ಕೋಬೇಕು. ಆ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್ ವ್ಯಾಲ್ಯೂ 0.75 to 0.8 ಸಜೆಸ್ಟ್ ಮಾಡ್ತಾರೆ IS ಕೋಡ್ ನಾವು. ಅಕಸ್ಮಾತ್ ನಿಮ್ದು ವೆರಿ ಹೈ ವರ್ಕ್ಯಾಬಿಲಿಟಿ ಇರತಕ್ಕಂಥ ಕಾಂಕ್ರೀಟ್ ಇತ್ತು ಅಥವಾ ಅಂತ ಸ್ಟ್ರಕ್ಚರ್ಸ್ ಇದ್ವು ಅಂದ್ರೆ ದೆನ್ ಯು ಹ್ಯಾವ್ ಟು ಡೂ ಯಾವುದು ವೆರಿ ಕ್ಯಾಟಗರಿ ಮೆಜರ್ಡ್ ವರ್ಕ್ಯಾಬಿಲಿಟಿ ಫ್ಲೋ ಟೇಬಲ್ ಅಂತೇಳಿ. ಫ್ಲೋ ಟೇಬಲ್ ಕೇಳಿರಿ ಎಕ್ಸ್ಪೆರಿಮೆಂಟ್, ಬೈ ಯೂಸಿಂಗ್ ಫ್ಲೋ ಟೇಬಲ್ ಯು ಕ್ಯಾನ್ ಮೆಜರ್ ದ ವರ್ಕ್ಯಾಬಿಲಿಟಿ. Okay, in this video this much is enough. We discussed enough about concrete and how exactly the meaning of concrete and fresh property of the concrete and some important properties of the concrete. That is ಏನು compressive strength ನೋಡಿದ್ವಿ, tensile strength ನೋಡಿದ್ವಿ, elastic deformation ನೋಡಿದ್ವಿ, ಮತ್ತೆ shrinkage in concrete ನೋಡಿದ್ವಿ, creep in concrete ನೋಡಿದ್ವಿ, next thermal expansion in concrete ನೋಡಿದ್ವಿ. ನೆಕ್ಸ್ಟ್ ಫ್ರೆಶ್ ಕಾಂಕ್ರೀಟ್ ಪ್ರಾಪರ್ಟಿ ಒಳಗಡೆ ವರ್ಕ್ಯಾಬಿಲಿಟಿ ನೋಡಿದ್ವಿ. ಲೋ ವರ್ಕ್ಯಾಬಿಲಿಟಿ ಇದ್ರೆ, ವೆರಿ ಲೋ ವರ್ಕ್ಯಾಬಿಲಿಟಿ ಇದ್ರೆ ಏನ್ ಮಾಡಬೇಕು, ವೆರಿ ಹೈ ವರ್ಕ್ಯಾಬಿಲಿಟಿ ಇದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಪ್ಲಸ್ ಯಾವ್ಯಾವ ಸ್ಟ್ರಕ್ಚರ್ಸ್ಗೆ ಎಷ್ಟೆಷ್ಟು ಸ್ಲಂಪ್ ವ್ಯಾಲ್ಯೂ ಇರಬೇಕು ಅನ್ನೋದನ್ನು ಕೂಡ ನೋಡ್ಕೊಂಡ್ವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಟುಡೇ ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡ್ಯೂರೇಷನ್ ಆಫ್ ಕಾಂಕ್ರೀಟ್ ನ ಎಕ್ಸ್ಪ್ಲೇನ್ ಮಾಡೋಣ. ಥ್ಯಾಂಕ್ ಯು.